ಒಮ್ಮೆ ಒಂದು ಹಸಿರುಗೂಡಿದ ದಟ್ಟ ಕಾಡಿನಲ್ಲಿ ಒಂದು ಚುರುಕು ಕೋತಿ ವಾಸವಿತ್ತು. ಆಕೆ ದಿನವಿಡೀ ಮರಗಳಿಂದ ಮರಕ್ಕೆ ಜಿಗಿಯುತ್ತಾ ಕುಣಿಯುತ್ತಾ ಆಟವಾಡುತ್ತಿರುತ್ತೆ. ಆದರೆ ಆಕೆಗೆ ಒಂದು ದುರ್ಗುಣ ಇತ್ತು. ಅವಳು ಯಾವಾಗಲೂ ಇತರ ಪ್ರಾಣಿಗಳ ಮೇಲೆ ನಗುತ್ತಾ ತಾನೇ ಅತ್ಯುತ್ತಮ ಎನಿಸಿಕೊಂಡಿದ್ದಳು. ಒಂದು ದಿನ ಆಕೆಯ ಎದುರು ದೊಡ್ಡ ಆನೆ ಹೋಗುತ್ತಿತ್ತು. ಕೋತಿ ತಕ್ಷಣ ನಗುತ್ತಾ ಹೇಳಿದಳು, "ಓ ಆನೆ, ನೀನು ಎಷ್ಟು ನಿಧಾನವಾಗಿ ನಡೆಯುತ್ತೀಯಾ? ನಾನು ಒಂದೇ ಜಿಗಿತದಲ್ಲಿ ಮರದ ಮೇಲೆ ಹತ್ತಿಬಿಡುತ್ತೀನಿ." ಮತ್ತೊಂದು ದಿನ ಆಕೆ ಹೊಂಡದ ಬಳಿ ಕುಳಿತಿದ್ದ ಕಪ್ಪೆಯನ್ನು ನೋಡಿ ಹೇಳಿದಳು, "ನೋಡು ಕಪ್ಪೆ, ನಾನು ಎಷ್ಟು ಎತ್ತರಕ್ಕೆ ಹಾರಬಲ್ಲೆ." ಹೇಳಿ ತಕ್ಷಣವೇ ಆಕೆ ಜಿಗಿದು ತೋರಿದಳು. ಆದರೆ ಕೆಲ ದಿನಗಳಲ್ಲಿ ಕಾಡಿನಲ್ಲಿ ಭಾರೀ ಬೆಂಕಿ ಹೊತ್ತಿಕೊಂಡಿತು. ಎಲ್ಲ ಪ್ರಾಣಿಗಳು ಹಡುಕಾಡಾಗಿ ಓಡಿದವು. ಕೋತಿ ಮರದ ಮೇಲೆ ಸಿಕ್ಕಿಹಾಕಿಕೊಂಡಳು. ಬೆಂಕಿಯಲ್ಲಿ ಆಕೆ ಬೀಳುತ್ತಾ ಸಹಾಯಕ್ಕಾಗಿ ಕೂಗಿದಳು. ಆ ಸಮಯದಲ್ಲಿ ಆನೆ ಬಂದಿತು. ತನ್ನ ಸುಂಡಿನಿಂದ ಆಕೆಯನ್ನು ಕಾಪಾಡಿತು. ಕಪ್ಪೆ ಕೂಡ ತನ್ನ ತುಟಿ ನೀರಿನಲ್ಲಿ ತಂಪು ಮಾಡಿ ಕೋತಿಯ ಕಾಲಿಗೆ ಹಾಕಿತು. ಆಗ ಕೋತಿಗೆ ಅರಿವಾಯಿತು, ಹೆಮ್ಮೆ ಪಡುವುದು ಸಾಲದು, ಎಲ್ಲರಲ್ಲೂ ಶಕ್ತಿ ಮತ್ತು ಮಮತೆ ಇರುತ್ತದೆ.